ನಿಗೂಢ ಮುನಿಯ ಸಂಚಾರ, ಬೆಂಕಿಯ ಕೆಂಡ ಮತ್ತು ಸಾವಿನ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ಇಂದು ನಾವು ನಮ್ಮ ಹಿರಿಯರು ಹೇಳುತ್ತಿದ್ದ ಒಂದು ಭೀಕರ ಮತ್ತು ನಿಗೂಢ ಶಕ್ತಿಯ ಬಗ್ಗೆ ಮಾತನಾಡೋಣ. ಅದೇ ಮುನಿ. ಕತ್ತಲ ರಾತ್ರಿಯಲ್ಲಿ ಕೈಯಲ್ಲಿ ಬೆಂಕಿಯ ಕೆಂಡ ಹಿಡಿದು ತಲೆ ಬಗ್ಗಿಸಿ ನಡೆಯುವ ಆ ಮುನಿ ಯಾರು? ಅವನ ಕಣ್ಣುಗಳನ್ನು ನೋಡಿದರೆ ಸಾವು ಖಚಿತವೇ? ಈ ವಿಡಿಯೋದಲ್ಲಿ ನಾವು ಮುನಿಯ ಬಗ್ಗೆ ಇರುವ ನಂಬಿಕೆಗಳ ಪೂರ್ಣ ಸತ್ಯವನ್ನು ತಿಳಿಯೋಣ. ಜನಪದ ಪುರಾಣಗಳ ಪ್ರಕಾರ ಮುನಿಗಳು ಶಿವನ ಗಣಗಳು ಅಥವಾ ಉಗ್ರ ತಪಸ್ವಿಗಳು. ಇವರು ಹೆಚ್ಚಾಗಿ ಹಳ್ಳಿಗಳ ಗಡಿಭಾಗದಲ್ಲಿ, ಅಶ್ವತ್ಥ ಮರಗಳ ಕೆಳಗೆ ಅಥವಾ ದೊಡ್ಡ ಬಂಡೆಗಳ ಮೇಲೆ ವಾಸಿಸುತ್ತಾರೆ ಎಂಬ ನಂಬಿಕೆ ಇದೆ. ಅನೇಕ ಕಡೆ ಮುನೇಶ್ವರನನ್ನು ಗ್ರಾಮ ದೇವತೆಯಾಗಿ, ರಕ್ಷಕನಾಗಿ ಪೂಜಿಸಲಾಗುತ್ತದೆ. ಆದರೆ ಸಂಚಾರಿ ಮುನಿ ಎಂಬುದು ಅತೃಪ್ತ ಅಥವಾ ಉಗ್ರ ರೂಪದ ಶಕ್ತಿಯೆಂದು ಹೇಳಲಾಗುತ್ತದೆ. ಹಿರಿಯರು ಹೇಳುವಂತೆ ಮುನಿಯು ಸಂಚಾರ ಮಾಡುವಾಗ ತನ್ನ ಮುಂದೆ ಒಂದು ದೊಡ್ಡ ಬೆಂಕಿಯ ಕೆಂಡ ಅಥವಾ ಬೆಳಕಿನ ಚೆಂಡನ್ನು ಇಟ್ಟುಕೊಂಡಿರುತ್ತಾನೆ. ಇದನ್ನು ಮುನಿ ಬೆಳಕು ಎನ್ನಲಾಗುತ್ತದೆ. ಏಕೆ ತಲೆ ಬಗ್ಗಿಸಿರುತ್ತಾನೆ? ಮುನಿಯು ಅತ್ಯಂತ ಉಗ್ರವಾದ ಕಣ್ಣುಗಳನ್ನು ಹೊಂದಿರುತ್ತಾನೆ. ಆ ಕಣ್ಣಿನ ತೇಜಸ್ಸನ್ನು ತಡೆಯುವ ಶಕ್ತಿ ಸಾಮಾನ್ಯ ಮನುಷ್ಯನಿಗಿಲ್ಲ. ಆದ್ದರಿಂದಲೇ ಅವನು ತಲೆ ಬಗ್ಗಿಸಿ ಸಾಗುತ್ತಾನೆ ಎಂಬುದು ಜನರ ಮಾತು. ನೋಡಿದರೆ ಸಾವು ಖಚಿತವೇ? ಹೌದು. ಒಂದು ವೇಳೆ ಮುನಿ ತಲೆ ಎತ್ತಿ ಮನುಷ್ಯನ ಕಣ್ಣನ್ನು ನೋಡಿದರೆ ಆ ವ್ಯಕ್ತಿಯು ಭಯದಿಂದಲೇ ಪ್ರಾಣ ಬಿಡುತ್ತಾನೆ ಅಥವಾ ಅತಿಯಾದ ಜ್ವರ ಬಂದು ಅಸುನೀಗುತ್ತಾನೆ ಎಂಬ ಕಥೆಗಳು ಹಳ್ಳಿಗಳಲ್ಲಿ ಇಂದಿಗೂ ಇವೆ. ಹಿರಿಯರು ಹೇಳಿದಂತಹ ಮುನಿಯ ಬಗ್ಗೆ ಇರುವ ನಂಬಿಕೆಗಳು ನಮಗೆ ಸಂಪ್ರದಾಯದ ಬಗ್ಗೆ ಮತ್ತು ಭಕ್ತಿ, ಭಯ ಎರಡನ್ನೂ ಹುಟ್ಟಿಸುತ್ತವೆ. ಆದರೆ ನಾವು ನೆನಪಿಡಬೇಕಾದದ್ದು ಇಷ್ಟೇ: ದೈವದ ಶಕ್ತಿ ನಮ್ಮನ್ನು ರಕ್ಷಿಸಲು ಇದೆಯೇ ಹೊರತು ಕೊಲ್ಲಲು ಅಲ್ಲ. ನಮ್ಮ ಮನಸ್ಸಿನ ಅಂತರಾಳದಲ್ಲಿರುವ ಭಯವನ್ನು ಮೀರಿದಾಗ ಯಾವ ಮುನಿಯೂ ನಮಗೆ ತೊಂದರೆ ಮಾಡಲಾರ. ವೀಕ್ಷಕರೇ, ಈ ಮುನಿಯ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ